ಪುರಾತನ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತಿಹಾಸದ ಕೆಲ ಸಂದರ್ಭಗಳು ಮಾತ್ರ ಮಾನವನ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತವೆ. ಈ ದಿನ ನಾವು ಮಾತನಾಡುತ್ತಿದ್ದದ್ದು ಅಂಥದ್ದೇ ಒಂದು ರಾಜನ ಬಗ್ಗೆ. ಅಶೋಕ ಮಹಾರಾಜನು ಕರುಣೆಯ ಚಿಹ್ನೆಯಾದ ಧರ್ಮಶೋಕನಾಗಿ ಹೇಗೆ ಪರಿವರ್ತಿತನಾದ ಎಂಬುದರ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಮತ್ತೆ ತಡ ಯಾಕೆ, ಬನ್ನಿ ನೋಡೋಣ. ಸಾಮ್ರಾಟ್ ಅಶೋಕನಿಗೆ ಭವ್ಯವಾದ ಅರಮನೆಯಲ್ಲಿ ಸಿಂಹಾಸನ ಲಭ್ಯವಾಯಿತು. ಕ್ರೂರತೆಯಿಂದ ಚಕ್ರವರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಆತನು ಅತ್ಯಂತ ಶಕ್ತಿಶಾಲಿ ಹಾಗೂ ಬಲಶಾಲಿಯಾಗಿರುತ್ತಾನೆ. ಸಾಮ್ರಾಟ್ ಅಶೋಕನು ಎಷ್ಟು ಶಕ್ತಿಶಾಲಿನೋ ಅಷ್ಟೇ ನಿರ್ದಯನಾಗಿರುತ್ತಾನೆ. ತನ್ನ ಸಾಮ್ರಾಜ್ಯದ ರಾಜ್ಯಭಾರವನ್ನು ವಹಿಸಿಕೊಂಡ ಅಶೋಕ ಕಾಳಿಂಗದ ಮೇಲೆ ಭೀಕರವಾದ ಯುದ್ಧವನ್ನು ಸಾರುತ್ತಾನೆ. ಈ ಕಾಳಿಂಗದ ಯುದ್ಧದಲ್ಲಿ ಲಕ್ಷಾಂತರ ಜನರು ಮೃತರಾಗುತ್ತಾರೆ, ಸಾವಿರಾರು ಜನ ನಿರ್ಗತಿಕರಾಗುತ್ತಾರೆ. ಯುದ್ಧದ ನಂತರದ ದೃಶ್ಯ ಅಶೋಕನ ಮನಸ್ಸು ತೀವ್ರವಾಗಿ ಹಿಂಡಿಬಿಡುತ್ತದೆ. ಖಿನ್ನತೆಗೆ ಒಳಗಾದ ಅಶೋಕ ಮರಣಶೋಕ, ದುಃಖ, ನರಮೇಧದ ಕಾಟದಿಂದ ಅಶೋಕನ ಮನಸ್ಸಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಈತನ ಹೃದಯವು ಕರುಣೆಗೆ ಬಾಗಿದಾಗ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಧರ್ಮಶೋಕನಾಗುತ್ತಾನೆ. ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮ ಸ್ವೀಕಾರದ ನಂತರದಲ್ಲಿ ಆತನ ಆಳ್ವಿಕೆಯಲ್ಲಿ ಯುದ್ಧವಿಲ್ಲದ ಸಮಯ ಆರಂಭವಾಯಿತು. ಬೌದ್ಧ ಧರ್ಮದ ಸಂದೇಶವನ್ನು ಶಿಲಾ ಮತ್ತು ಲಿಪಿಗಳ ಮೂಲಕ ಭಾರತ ಹಾಗೂ ದೂರದ ದೇಶಗಳಿಗೂ ಕಳುಹಿಸುತ್ತಾನೆ. ಅಶೋಕ ಸ್ತಂಭ ಮತ್ತು ಲಾಂಛನಗಳು ಇಂದು ಭಾರತದ ಅತಿದೊಡ್ಡ ಗತಕಾಲದ ಚಿಹ್ನೆಗಳಾಗಿ ನಿಂತಿವೆ. ಗೆಳೆಯರೇ, ಅಶೋಕನ ಜೀವನವು ನಮಗೆ ಹೇಳುವುದು ಏನೆಂದರೆ, ಎಷ್ಟು ಶಕ್ತಿಶಾಲಿಯಾದರೂ ಸಹ ಮನಸ್ಸು ಬದಲಾಗಿದ್ದರೆ ಇಡೀ ಇತಿಹಾಸ ಬದಲಾಗಬಹುದು. ಕ್ರೂರತೆಯಿಂದ ಕರುಣೆಯತ್ತ ನಡೆದ ಅಶೋಕನ ಪಯಣ ಇಂದಿಗೂ ಸ್ಫೂರ್ತಿದಾಯಕವಾಗಿದೆ ಅಂತಲೇ ಹೇಳಬಹುದು. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಹಾಗೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಕಲ್ಲು ಮಣ್ಣೆ ಆಸ್ತಿಯಾಗಿರಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪುರಾತನ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.